ನಮಸ್ಕಾರ. ವೆಲ್ಕಮ್ ಟು ಗಣೀಶ್ ಕಿಚನ್. ನಾವಿವತ್ತು ಆರೋಗ್ಯಕರವಾದಂಥ ಶೇಂಗಾ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಶೇಂಗಾ ತಗೊಂಡಿದ್ದೀನಿ. ಇದರ ಜೊತೆಗೆ ಅರ್ಧ ಸೌತೆಕಾಯಿ, 1 ಸಣ್ಣ ಈರುಳ್ಳಿ, 1 ಹಸಿಮೆಣಸಿನಕಾಯಿ, 1 ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಸ್ಟೀಮರ್ನ ಇಟ್ಕೊಂಡು ಅದಕ್ಕೆ 1.5 ಕಪ್ಪಷ್ಟು ನೀರನ್ನ ಹಾಕೋತಿದ್ದೀನಿ. ಈಗ ನಾನಿಲ್ಲಿ ತೊಳೆದಿರೋ ಅಂಥ ಶೇಂಗಾನ ಹಾಕೋತಿದ್ದೀನಿ. ಇದನ್ನು ಮತ್ತೊಂದು ವಿಧಾನದಲ್ಲೂ ಕೂಡ ಮಾಡ್ಬೋದು. ಸ್ಟೀಮರಲ್ಲಿ ಮಾಡಿದ್ರೆ ಅದು 10ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ. ಅದ್ರ ಬದಲು ನಮಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಈಗ 15 ನಿಮಿಷ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಕಾಳುಗಳು ಚೆನ್ನಾಗಿ ಬೆಂದಿದ್ದಾವೆ. ಈಗ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿರೋ ಅಂಥ ಕಾಳುಗಳು ಹಾಕ್ಕೋಬೇಕಾಗತ್ತೆ. ಮತ್ತು ಇದರ ಜೊತೆಗೆ ನಾವೀಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ. ನಾನು ಆಗಲೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಶೇಂಗಾ ಸಲಾಡ್ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.